ಮಾಡಬಾರ್ದನ್ನೆಲ್ಲ ಮಾಡಿ ಗುಡಿ ಗುಂಡಾರಕ್ಕೆ ಹೋಗಿ ಹುಂಡಿಯಲ್ಲಿ ಕಾಸು ಹಾಕಿ ಮಂಡಿ ಊರಿಗೆ ಕುಂತು ಕ್ಷಮೆ ಕೇಳಿದರೆ ಏನು ಪ್ರಯೋಜನ? ಆ ದೇವರಿಗೆ ನೀವು ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ದೇವರು ನೀವು ಮಾಡುವ ಎಲ್ಲ ತಪ್ಪುಗಳನ್ನು ಕ್ಷಮೆ ಮಾಡ್ಬೋದು, ಆದರೆ ಕರ್ಮ ಮಾತ್ರ ನಿಮ್ಮನ್ನು ಎಂದೂ ಕ್ಷಮಿಸುವುದಿಲ್ಲ. ನೀವು ಮಾಡಿದ ಕರ್ಮ ನಿಮ್ಮ ನೆರಳಿನಂತೆ ನಿಮ್ಮನ್ನು ಫಾಲೋ ಮಾಡ್ತಿರ್ತೈತಿ. ಆದ್ದರಿಂದ ನಾವೆಲ್ಲರೂ ಒಳ್ಳೆ ಕರ್ಮ ಮಾಡಬೇಕು, ದಾನ ಧರ್ಮ ಮಾಡಬೇಕು. ನಾವು ಏನು ಕೊಡ್ತೀವೋ ಅದನ್ನು ಬಡ್ಡಿ ಸಮೇತ ರಿಟರ್ನ್ ಮಾಡೋ ಕೆಲಸ ಕರ್ಮ ಮಾಡ್ತೈತಿ. ನಾವ್ಯಾರೂ ಇಲ್ಲಿ ಶಾಶ್ವತವಾಗಿ ಇರಕ್ಕೆ ಬಂದಿಲ್ಲ. ಈ ಜೀವನ ಅನ್ನೋದು ಒಂದು ಟೆಸ್ಟ್ ಇದ್ದಂಗೆ, ನಾವಿಲ್ಲಿ ಗೆಸ್ಟ್ ಇದ್ದಂಗೆ. ನಾವು ರೆಸ್ಟ್ ಇನ್ ಪೀಸ್ ಆಗೋದ್ರೊಳಗಾಗಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅನ್ನುವಂಗೆ ಬದುಕಿ ತೋರಿಸ್ಬೇಕು. ನಾನು ಭಾಳ ಕಲ್ತೀನಿ, ಶಾಣೆ ಅದೀನಿ, ದೇವರ ಧರ್ಮ ನಂಬುವುದಿಲ್ಲ ಅಂತ ಅನ್ಬೇಡ್ರಿ. ಆ ಕಾಲ ನಿಮ್ಮ ಸರ್ಟಿಫಿಕೇಟ್ ನೋಡೋದಿಲ್ಲ, ನಿಮ್ಮ ಕರ್ಮ ನೋಡ್ತೈತಿ. ಪಾಪದ ಕೆಲಸ ಮಾಡಿ ದೇವರಿಗೆ ಪೂಜೆ ಹರಕೆ ಸಲ್ಲಿಸಿದ್ರೆ ಬಚಾವಾಗ್ತೀನಿ ಅನ್ಕೋಬೇಡ್ರಿ.